ಈ ದಿವಸ ಕೂಡ ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯದ 26ನೇ ವಚನದಿಂದ ನಾವು ಓದಿಕೊಳ್ಳೋಣ. ಯಾರಾದರೂ ಸಿಕ್ಕಿದವರು ದಯಮಾಡಿ ಓದಬಹುದು. 26ರಿಂದ 5ನೇ ಅಧ್ಯಾಯ 2ನೇ ವಚನದವರೆಗೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 26ರಿಂದ 5ನೇ ಅಧ್ಯಾಯ 2ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ಕಳುವು ಮಾಡುವವನು ಇನ್ನು ಮೇಲೆ ಕಳುವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ. ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದಾಗುವುದು. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ. ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದಿರಲ್ಲ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. ಆದದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರ್ರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ದೇವರು ಈ ವಾಕ್ಯಗಳನ್ನ ನಮಗೆ ಹೆಚ್ಚಾಗಿ ಆಶೀರ್ವಾದಿಸಲಿ. ಈ ವಾಕ್ಯವನ್ನ ನೀವು ಗಮನಿಸುವಾಗ ಅದರಲ್ಲೂ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲನೇ ಅಧ್ಯಾಯದಿಂದಲೂ ನಾವು ಅಧ್ಯಯನ ಮಾಡುವಾಗ ನಮಗೆ ತಿಳಿದು ಬರುವಂತ ಒಂದು ಸತ್ಯ ಸಂದೇಶ ಏನು ಅಂತ ಹೇಳಿದರೆ, ಕ್ರೈಸ್ತರಾದವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆಯನ್ನು ಇಟ್ಟು ವಿಶ್ವಾಸಿಗಳಾದವರು, ರಕ್ಷಣೆ ಹೊಂದಿದವರು ತಮ್ಮ ನಡತೆಯನ್ನ ಯಾವ ರೀತಿಯಲ್ಲಿ ಶುದ್ಧಪಡಿಸಿಕೊಳ್ಳಬೇಕೆಂಬುದನ್ನೇ ಈ ವಾಕ್ಯವು ಇದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ಪೌಲನು ಬರೆದು ನಮಗೆ ತಿಳಿಸ್ತಾ ಇದ್ದಾನೆ. ಇದು ದೇವರ ಸಂದೇಶ. ಕರ್ತನಾದ ಯೇಸು ಕ್ರಿಸ್ತನ ಬೋಧನೆಯೂ ಕೂಡ ಇದಾಗಿದೆ. ನಾನು ಕಳೆದ ಮಂಗಳವಾರದಲ್ಲಿ ಮಾತನಾಡುವಾಗ ಇದನ್ನ ಕ್ರಿಸ್ತ ಯೇಸುವಿನಲ್ಲಿರುವ ಸತ್ಯೋಪದೇಶ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನೇ ನಮಗೆ ನೇರವಾಗಿ ಕೊಡ್ತಿರ್ತಕ್ಕಂಥ, ಅಂದ್ರೆ ಪೌಲನ ಮೂಲಕ ಎಫೆಸದವರಿಗೆ ಬರೆದ ಪತ್ರಿಕೆಯ ಮೂಲಕ ನಮಗೆ ಕೊಡ್ತಿರ್ತಕ್ಕಂಥ ಒಂದು ಸಂದೇಶ. ಇದರಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ಪದವೂ ಕೂಡ ನಾವು ಏನು ತಪ್ಪು ಮಾಡ್ತಾ ಇದ್ದೇವೆ ಅಥವಾ ನಾವು ಮಾಡ್ತಿರೋದು ಎಷ್ಟು ಸರಿ ಇದೆ, ದೇವರಿಗೆ ಅದು ಬಹಳವಾಗಿ ಪ್ರಿಯವಾಗಿದೆಯೋ ಅಥವಾ ದೇವರಿಗೆ ಬೇಡವಾಗಿ ಇದೆಯೋ, ಇವೆಲ್ಲವನ್ನ ಇದು ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. ನೀವು ಹೀಗೆ ಮಾಡ್ರಿ, ಈ ರೀತಿಯಲ್ಲೇ ನೀವು ನಡೀರಿ, ಈ ರೀತಿಯಾಗಿ ಇದ್ದಂತ ಸತ್ಯೋಪದೇಶ ಈ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಬರೆದಿರುವುದನ್ನು ನಾವು ಗಮನಿಸ್ತೇವೆ. ಬರೆದಿರುವುದನ್ನು ಗಮನಿಸುವುದಲ್ಲ, ಇಲ್ಲಿವರೆಗೆ ಕೇಳಿದಂತ ವಾಕ್ಯದ ಪ್ರಕಾರ ಆ ಜೀವನವನ್ನ, ಅಂದ್ರೆ ಆತ್ಮೀಕ ಜೀವನವನ್ನ, ಪವಿತ್ರಾತ್ಮನೊಂದಿಗಿನ ಹೆಜ್ಜೆಯನ್ನ, ಕರ್ತನಾದ ಯೇಸು ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯೋದನ್ನ, ಆ ಬೋಧನೆಯನ್ನ ನಾವು ನಮ್ಮ ಜೀವನಗಳಲ್ಲಿ ಅಳವಡಿಸಿಕೊಂಡು ದೇವರಿಗೆ ಪ್ರಿಯರಾದ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು ಎಂಬುದು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮುಖ್ಯವಾದಂತ ಸಂದೇಶದ ತಾತ್ಪರ್ಯ, ಉದ್ದೇಶ ಇದಾಗಿದೆ. ಮತ್ತು ಈಗ ನಾನು ಇವತ್ತು ಈ ವಾಕ್ಯ ಸಂದೇಶಕ್ಕೆ, ಇವತ್ತು ಓದಿದಂತ ವಾಕ್ಯ ಸಂದೇಶಕ್ಕೆ ನಾನು ಬರ್ತೇನೆ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ. ಸೂರ್ಯನು ಮುಳುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಏಕೆ ಹೀಗೆ ಬರೆದಿರಬಹುದು? ಈಗ ನಾವು ವಾಸ್ತವಿಕವಾಗಿ ಯೋಚನೆ ಮಾಡುವಾಗ ಸಣ್ಣ ಮಕ್ಕಳಿಗೂ ಕೂಡ, ಮಗುವಿಗೂ ಕೂಡ ಕೋಪ ಬರುತ್ತದೆ. ಕೋಪ ಅದು ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು
ವಿಷಯವೇ ಆಗಿದೆ. ಈಗ ಇಲ್ಲಿ ಗ್ರಂಥಕರ್ತನು ಹೇಳುವುದು, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಇದರ ಅರ್ಥ ಏನು? ಕೋಪ ಮಾಡ್ರಿ, ಆದ್ರೆ ಆ ಕೋಪದಿಂದ ನೀವು ಪಾಪ ಮಾಡಬೇಡ್ರಿ ಎಂಬುದಾಗಿ ಒಂದು ಅರ್ಥ ಕೊಡ್ತದೆ. ಅದು ತಪ್ಪು ಅರ್ಥ, ತಪ್ಪು ಕಲ್ಪನೆ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ ಅಂತ ಹೇಳಿದ್ರೆ, ಕೋಪವೇ ಪಾಪದ ನೆಲೆಗಟ್ಟು. ಯಾವ ವಿಶ್ವಾಸಿ, ಅವರು ಪುರುಷರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ಯಾರೇ ಆಗಿರ್ಬೋದು, ಬಹಳ ಕೋಪ ಮಾಡ್ತಾ ಇದ್ದರೆ ಅವರಲ್ಲಿ ದೇವರ ಪವಿತ್ರಾತ್ಮನೂ ಇಲ್ಲ. ಪವಿತ್ರಾತ್ಮನು ಅವರಲ್ಲಿ ಕಾರ್ಯ ಈ ವಾಕ್ಯವು ಇನ್ನೊಂದು ವಿಭಾಜ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಇದನ್ನ ಬರೆದವನು ಪೌಲನು. ಅದರ ಉದ್ದೇಶ, ಈ ವಾಕ್ಯದ ಉದ್ದೇಶ ಏನು ಅಂತ ಹೇಳಿದ್ರೆ, ಕ್ರೈಸ್ತರು ಅಂದರೆ ವಿಶ್ವಾಸಿಗಳು ಮಾಡಲೇಬಾರದು ಎಂಬುದಾಗಿ ಈ ವಾಕ್ಯದ ಅರ್ಥ. ಕೋಪ ಮಾಡಲೇಬಾರದು. ಕೋಪ ಅವರಿಗೆ ಬರಬಾರದು ಅಂತಲ್ಲ, ಕೋಪ ಬರ್ತದೆ, ಆದರೆ ಆ ಕೋಪವನ್ನ ನಾವು ಸಂಪೂರ್ಣವಾಗಿ ಹಿಡಿತದಲ್ಲಿ ಇಟ್ಕೊಂಡಿರಬೇಕು. ಆ ಕೋಪ ನಮ್ಮಲ್ಲಿ ಆಳ್ವಿಕೆ ಮಾಡದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು. ನಾವು ಆತ್ಮಿಕವಾದಂತ ಕ್ರಮವನ್ನ ನಾವು ತೆಗೆದುಕೊಳ್ಳಬೇಕು. ಅಂದರೆ ವಿಶ್ವಾಸಿ ಕೋಪ ಮಾಡಬಾರದು. ಅವನು ಯಾವಾಗಲೂ ಹೇಗಿರ್ಬೇಕು? ಅವನು ಬಹಳ ಉತ್ತಮವಾದಂತ ಸಾತ್ವಿಕತೆ ಉಳ್ಳಂತ ವ್ಯಕ್ತಿಯಾಗಿ ಇರಬೇಕು. ಸಾತ್ವಿಕತೆ ಅಂತ ಹೇಳುವಾಗ ಎಲ್ಲವನ್ನು ಸಹಿಸಿಕೊಳ್ಳುವಂತ ಆ ಒಂದು ಗುಣ ವಿಶ್ವಾಸಿಯಲ್ಲಿ ಇರಬೇಕು. ಸಹಿಸಿಕೊಳ್ಳಲೇ ಆಗಬೇಕು ಒಳ್ಳೆದಂತ ಯಾವ್ದಾದ್ರು ಗುಣಗಳಿದ್ದರೆ ಅದನ್ನೇ ಈ ಗ್ರಂಥಕರ್ತನು ಹೇಳ್ತಾ ಇರುವುದು, ಸೂರ್ಯನು ಮುಳುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಅಂದ್ರೆ ನಾವು ನಮ್ಮಲ್ಲಿ ಸಹನೆ ಇಲ್ಲವೇ ಶಾಂತಿ, ಸಮಾಧಾನ ಕದಡುವಂತ ಯಾವುದೇ ಆಲೋಚನೆಗಳು ನಮ್ಮಲ್ಲಿ ಇದ್ದರೆ, ಅಥವಾ ಇನ್ನೊಬ್ಬ ವಿಶ್ವಾಸಿಯ ಮೇಲೆ, ಇನ್ನೊಬ್ಬರ ಮೇಲೆ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಭಿನ್ನಾಭಿಪ್ರಾಯಗಳಿದ್ದರೆ, ಸೂರ್ಯನು ಮುಳುವುದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ ವಿತಿನ್ 12 hours, 12 ಗಂಟೆಗಳ ಕಾಲ ಅಷ್ಟೇ ಅವಕಾಶ ಇದೆ. ರಾತ್ರಿಯೂ ಕೂಡ ಅದರ ಆಲೋಚನೆ ನಮಗೆ ಬರಬಾರದು. ಅದು ಆ ಸಿಟ್ಟು, ಅದಕ್ಕೆ ಕಾರಣವಾದಂತಹ ಸಿಟ್ಟು ತೀರಿ ಹೋಗಬೇಕು ನಮ್ಮಲ್ಲಿ. ಅದು ವಿಶ್ವಾಸಿಯಲ್ಲಿರ್ತಕ್ಕಂಥ ಬಹಳ ಬಹಳ ಮುದ್ದಾದಂತ, ಸೌಂದರ್ಯವಾದಂತ, ಹೊಗಳಿಕೆ ಪಾತ್ರವಾದಂತ ಒಂದು ಗುಣ. ನಾವು ಆ ತಪ್ಪುಗಳನ್ನೇ ಮೆಲುಕು ಹಾಕಿಕೊಂಡು ಬರೇ ಕೋಪವನ್ನೇ ನಮ್ಮಲ್ಲಿ, ಕೋಪ, ಅಸೂಯೆ ಇವುಗಳನ್ನೇ ನಾವು ರೂಢಿಯಾಗಿ ಇಟ್ಟುಕೊಳ್ಳುವುದಾದರೆ ಅದು ಕ್ರಿಸ್ತೀಯ ಜೀವಿತವಾಗುವುದಿಲ್ಲ ಅನ್ನೋದು ಮತ್ತೊಂದು ಅರ್ಥವನ್ನ ಈ ವಾಕ್ಯವು ನಮಗೆ ಕೊಡ್ತದೆ. ಅದಕ್ಕೆ ಕೆಲವು ಉದಾಹರಣೆಗಳನ್ನ ನಾವು ನೋಡೋಣ. ಇದೇ 4ನೇ ಅಧ್ಯಾಯದ 31ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಸ್ಪಷ್ಟವಾಗಿ ಬರೀತಾನೆ. ಈ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 31ನೇ ವಚನ, ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿ. ಹೇಳಿ ಬ್ರದರ್, ಓದಿ ಬ್ರದರ್. ಕರುಣೆ ಉಳ್ಳವರಾಗಿಯೂ ಶ್ರಮಿಸುವುಳ್ಳವರಾಗಿಯೂ ಇರ್ರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಸಾಕು ಬಿಡಿ ಬ್ರದರ್. ನೋಡಿ ಅಲ್ವಾ, ಮತ್ತೆ ಕ್ರೈಸ್ತರಾಗಿದ್ದೇವೆ, ನಾವು ವಿಶ್ವಾಸಿಗಳಾಗಿದ್ದೇವೆ, ನಾವು ರೊಟ್ಟಿ ಮುರಿತಾ ಇದ್ದೇವೆ,
ಪಾತ್ರೆಯಲ್ಲಿ ಪಾಲ್ ತೆಗೆದುಕೊಳ್ತಾ ಇದ್ದೇವೆ, ಸುವಾರ್ತೆ ಹೇಳ್ತಾ ಇದ್ದೇವೆ, ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೇವೆ. ಎಲ್ಲಾ ಆಕ್ಟಿವಿಟೀಸ್ ಪರ್ಫೆಕ್ಟ್ ಆಗಿದೆ ನಮ್ಮ ಜೀವನದಲ್ಲಿ. ಎಲ್ಲ ಚಟುವಟಿಕೆಗಳು, ಆತ್ಮೀಕ ಚಟುವಟಿಕೆಗಳು ನಮ್ಮ ಜೀವನದಲ್ಲಿ ಸರಿಯಾಗಿ ಇದೆ. ಆದರೆ ಇಲ್ಲಿ ನೋಡ್ರಿ, ಎಲ್ಲಾ ದ್ವೇಷ, ಕೋಪ, ಕ್ರೋಧ, ದ್ವೇಷ, ಕೋಪ, ಕ್ರೋಧ, ಇವು ಮೂರು ಒಂದೇ. ಇವು ಒಂದೊಂದು ಬಿಟ್ಟು ಒಂದು ಇರುವುದಿಲ್ಲ. ನೋಡಿ, ಕೋಪ ಮಾಡಬೇಕಾದ್ರೆ ಕೇವಲ ಕೋಪ ಒಂದೇ ನಮ್ಮಲ್ಲಿ ಕಾಣಬಹುದೇ ಹೊರತು, ಕೋಪದ ಹಿಂದೆ ಆ ಕೋಪವನ್ನ ಭರಿಸ್ತಕ್ಕಂಥ ವಿಷಯಗಳು ಯಾವುದು ಅಂತ ಹೇಳುವಾಗ ಪೌಲನು ಇಷ್ಟು ಚೆನ್ನಾಗಿ ನಮಗೆ ಬರೆದು ಕೊಟ್ಟಿದ್ದಾನೆ. ಕೋಪ ಯಾಕೆ ಬರ್ತದೆ ನಮಗೆ ಅಂತ ಹೇಳಿದ್ರೆ, ಒಂದು ಕಾರಣ ದ್ವೇಷದಿಂದ ಬರ್ತದೆ, ಇನ್ನೊಂದು ಕಾರಣ ಕ್ರೋಧದಿಂದ ಬರ್ತದೆ, ಕಲಹದಿಂದ ಬರ್ತದೆ, ದೂಷಣೆಗಳಿಂದ ಬರ್ತದೆ. ಇವೆಲ್ಲವನ್ನ ನಾವು ನೋಡುವಾಗ ಇನ್ನು ಮುಂದೆ ನಾನು ಗಲಾತ್ಯದವರಿಗೆ ಬರೆದ ಪತ್ರಿಕೆ, ದಯಮಾಡಿ ನನ್ನೊಂದಿಗೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 19ನೇ ವಚನವನ್ನ ತೆಗಿರಿ. 19 ಮತ್ತು 20ನೇ ವಚನವನ್ನ ಯಾರು ಓದ್ರಿ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿ ಅವೇ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕಿತನ, ದುಂದು ಔತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂತಹ ಕಾರ್ಯ ನಡೆಸುವವರು ಸಾಕಬಿಡಿ ಬ್ರದರ್, ಈಗ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಈಗ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಡಿಸೋಜ ಬ್ರದರ್ ನಿಮಗೆ? ಕ್ಲಿಯರ್ ಇದೆ ಬ್ರದರ್. ಓಕೆ 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 ಸರಿ, ನಾನು ಎಲ್ಲ ಕಟಿಂಗ್ ಇರ್ಬೋದು ಅಂತ ತಿಳ್ಕೊಂಡೆ. ಇಲ್ಲಿ ನೋಡ್ರಿ, ಸಿಟ್ಟು ಬರ್ಬೇಕಾದ್ರೆ, ಒಬ್ಬ ವಿಶ್ವಾಸಿಗೆ ಸಿಟ್ಟು ಬರ್ಬೇಕಾದ್ರೆ ನಾನು ಮೊದಲು ತಿಳಿಸಿದೆ, ಇಲ್ಲಿ ದ್ವೇಷ, ಕ್ರೋಧ, ಕಲಹ, ದೂಷಣೆ, ಈ ಕ್ಯಾರೆಕ್ಟರ್ಗಳು ಇರುವಂತ ವಿಶ್ವಾಸಿಗೆ ಕೋಪ ಬರ್ತದೆ. ಜ್ಞಾಪಕ ಇರಲಿ, ಕೋಪ ಎಲ್ಲರಿಗೆ ಬರುವುದಿಲ್ಲ. ಈ ಕ್ಯಾರೆಕ್ಟರ್ಗಳು ಮೊದಲೇ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ರೆ ಕೋಪ ಎಂಬುದು ಬರ್ತದೆ. ಅನಂತರ ಮುಂದೆ ನೋಡುವಾಗ ಇಲ್ಲಿ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ 19ನೇ ವಚನದಲ್ಲಿ ನೋಡುವಾಗ, ಜಾರತ್ವ, ಬಂಡುತನ, ಜಾರತ್ವ ಅಂತ ಹೇಳಿದ್ರೆ ಕ್ರಿಸ್ತ ನಂಬಿಕೆಯಿಂದ ಜಾರಿ ವಿಗ್ರಹಾರಾಧನೆಗೋ ಮತ್ತೊಂದು ಬೋಧನೆಗೋ ಇನ್ನೊಂದು ಹೋಗುವಂಥದ್ದು. ಬಂಡುತನ, ನಾವು ಏನ್ ಮಾಡಿದ್ರು ಸರಿನೇ ಅಂತ ಹೇಳುವಂತ ಬಂಡುತನ, ನಾಚಿಕೆಗೇಡಿತನ, ಅವಮಾನ ಆಗುವಂಥದ್ದು ಪರಿಸ್ಥಿತಿಗಳಲ್ಲೂ ಕೂಡ ಆ ಕೆಲಸಗಳನ್ನ ಮಾಡುವಂಥದ್ದು. ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಇಷ್ಟೂ ಕ್ಯಾರೆಕ್ಟರ್ಗಳು ಕೆಲಸವನ್ನ ಪ್ರಾರಂಭ ಮಾಡಿ ಆ ವ್ಯಕ್ತಿಯೊಳಗಡೆ ಕಾರ್ಯ ಮಾಡಿ ಅವನಿಗೆ ಸಿಟ್ಟು ಬರ್ತದಂತೆ. ಈ ಸಿಟ್ಟು ಬಂದ ನಂತರ ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ ಇವೆಲ್ಲವೂ ಅವನ ಜೀವನದಲ್ಲಿ ಪ್ರಾರಂಭ ಆಗ್ತದೆ. ಈ ಕಾರಣದಿಂದಲೇ ಪೌಲನು ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡ್ರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರು ಹೋಗಲಿ. ಅಂದ್ರೆ ಯಾವನೇ ಒಬ್ಬ ವಿಶ್ವಾಸಿ, ಒಬ್ಬ ಪುರುಷರಿರ್ಬೋದು, ಸ್ತ್ರೀ ಇರ್ಬೋದು, ವಿಶ್ವಾಸಿ ನಿಮಗೇನಾದರೂ ಅಥವಾ ಬೇರೆ ಯಾರೇ ಆಗಿರ್ಬೋದು, ಒಬ್ಬ ವಿಶ್ವಾಸಿಗೆ ಮತ್ತೊಬ್ಬ ವಿಶ್ವಾಸಿಗೆ ಏನಾದರೂ ಒಂದು ತಪ್ಪುಗಳನ್ನ ಮಾಡಿ ಅವನ ಮನಸ್ಸು ನೋಯಿಸುವುದೋ, ಅವಮಾನ ಮಾಡುವುದೋ ಅಥವಾ ಇನ್ನೊಂದು ಮತ್ತೊಂದು ಮಾಡುವಂತ ಸಂದರ್ಭದಲ್ಲಿ ಈ ಕ್ಯಾರೆಕ್ಟರ್ಗಳು ಆಕ್ಟಿವ್ ಆಗ್ತದೆ. ಯಾವುದೋ ಅವನ ವಿರುದ್ಧವಾಗಿ ಈ ಕ್ಯಾರೆಕ್ಟರ್ಗಳು ಒಂದು ಚಾಲನೆಗೆ ಬರ್ತದೆ. ಈ ಕೆಟ್ಟ ಕ್ಯಾರೆಕ್ಟರ್ಗಳು ಚಾಲನೆ ಬಂದಾಗ ಸಿಟ್ಟು ಪ್ರಾರಂಭ ಆಗ್ತದೆ. ಸಿಟ್ಟು ಪ್ರಾರಂಭ ಆದ ಮೇಲೆ ಅವನಲ್ಲಿ ನಡೆಯುವಂಥದ್ದೇನು? ಕಕ್ಷ ಭೇದ. ಸಂಪೂರ್ಣವಾಗಿ ಅವನು ಸಪರೇಟ್ ಆಗ್ತಾನೆ. ಸಿಟ್ಟು ಮಾಡುವಂತ ವ್ಯಕ್ತಿ ಅವನು ಯಾರೊಂದಿಗೂ ಸೇರುವುದಿಲ್ಲ. ಇದರ ಬಗ್ಗೆ ಯಾಕೋಬನು ಒಂದು ಮಾತನ್ನ ಹೇಳ್ತಾನೆ. ಯಾಕೋಬನು 3ನೇ ಅಧ್ಯಾಯ, ದಯಮಾಡಿ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯವನ್ನ ತೆಗೆದುಕೊಳ್ರಿ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ. ಯಾರಾದ್ರೂ ಸಿಕ್ಕಿದವರು ಓದ್ರಿ ದಯಮಾಡಿ.
ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದ ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರ ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವುವು. ಸಾಕು ಬಿಡಿ ಬ್ರದರ್. ಇಲ್ಲಿ ನೀವು ವಾಕ್ಯವನ್ನ ನೀವು ಸೂಕ್ಷ್ಮವಾಗಿ ಗಮನಿಸ್ರಿ. ಈ ಒಬ್ಬ ವಿಶ್ವಾಸಿಗೆ ಸಿಟ್ಟು ಬರಬೇಕಾದರೆ ಎಷ್ಟು ಕೆಟ್ಟ ಗುಣಗಳು ಅವನಲ್ಲಿ ಮೊದಲಲ್ಲಿ ಅವನು ಜೀವ ತಾಳಿ ಅವನನ್ನ ಆಳ್ವಿಕೆಯನ್ನ ನಡೆಸಿ ಅವನ ಮನಸ್ಸನ್ನ ಕೆಡಿಸಿದಾಗ ಅವರು ಸಿಟ್ಟುಗಾರರಾಗ್ತಾರೆ. ಸಿಟ್ಟು ಬರ್ತದೆ ಅವರಿಗೆ. ಸಿಟ್ಟು ಬಂದ ಮೇಲೆ ಅವ್ರೇನು ಮಾಡ್ತಾ ಇದಾರಂತೆ, ಇಲ್ಲಿ 16ನೇ ವಚನ, ಯಾಕೋಬನ ಬರೆದ ಪತ್ರಿಕೆ 3:16 ವಚನ, ಮತ್ಸರವು ಪಕ್ಷಭೇದವು ಇರೋ ಕಡೆ ಅಂದ್ರೆ ಆ ವ್ಯಕ್ತಿಯಿಂದ ಮತ್ಸರ, ಪಕ್ಷಭೇದ, ಗಲಿಬಿಲಿ, ಆ ತರದ ನೀಚ ಕೃತ್ಯಗಳು ಆ ಸಭೆಯಲ್ಲಿ ಆಗ್ತದೆ. ಜ್ಞಾಪಕ ಇಟ್ಕೊಳ್ಳಿ. ಆ ಕುಟುಂಬದಲ್ಲಿ ಕೂಡ ಆಗ್ತದೆ. ಜ್ಞಾಪಕ ಇಟ್ಕೊಳ್ಳಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ. ಈ ವಾಕ್ಯ ಸಂದೇಶ, ದೇವರ ವಾಕ್ಯದಲ್ಲಿ ಒಂದೊಂದು ಪದಗಳಿಗೂ, ಆತನು ಆಡಿದ ಒಂದು ಲೈನ್, ಒಂದು ಮಾತಿಗೂ ಕೂಡ ಹಲವಾರು ವಿಷಯಗಳನ್ನ ಒಳ ಕಾಣಿಸಿ ಅದನ್ನ ನಮಗೆ ದೇವರು ತಿಳಿಸಿದ್ದಾನೆ. ಅಂದ್ರೆ ನೀವು ಸಿಟ್ಟು ಬಂದಿದೆ ಒಬ್ಬ ಸಹೋದರನ ಮೇಲೆ, ಒಬ್ಬ ಸಹೋದರಿಯ ಮೇಲೆ ಸಿಟ್ಟು ಬಂದಿದೆ, ಒಂದು ಕುಟುಂಬದ ಮೇಲೆ ನಿಮಗೆ ಸಿಟ್ಟು ಬಂದಿದೆ ಅಂದ್ರೆ ಈ ಪ್ರಾಕೃತ ಭಾವನೆಯಿಂದ ಬರುವಂತದ್ದು. ಅಂದ್ರೆ ಈ ದೇಹದ ರೀತಿ ನೀತಿಗಳಲ್ಲಿ ಬರುವಂತದ್ದು ಸಿಟ್ಟು ಬರಬೇಕಾದ್ರೆ ಇಷ್ಟು ಪಾಪಗಳು ಅವನಲ್ಲಿ ಕಾರ್ಯ ಮಾಡದಾಲೆ ಅವನಿಗೆ ಸಿಟ್ಟು ಬರುವಂಥದ್ದು. ಸಿಟ್ಟು ಬಂದ ಕೂಡಲೇ ಆತನು ಯಾವುದಕ್ಕೆ ಉಪಯೋಗಿಸಲ್ಪಡ್ತಾನೆ? ಅವನು ಗಲಿಬಿಲಿಗೆ, ಪಕ್ಷಭೇದಕ್ಕೆ, ಮತ್ಸರ ಉಂಟಾಗಕ್ಕೆ ಅವನು ಉಪಯೋಗಿಸಲ್ಪಡ್ತಾನೆ. ಹಾಗಾಗಿ ಇಂಥವರ ಬಗ್ಗೆ ಬಹಳ ಹುಷಾರಾಗಿರ್ಬೇಕು, ಎಚ್ಚರಿಕೆಯಿಂದ ಇರಬೇಕು ನಾವು. ಇದು ಯಾಕೆ ಅವನಿಗೆ ಇದು ಬರ್ಲಿಕ್ಕೆ, ಈ ರೀತಿ ಸಿಟ್ಟು ಬರ್ಲಿಕ್ಕೆ ಇನ್ನೊಂದು ಕಾರಣವೇನು? ಅದೇ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದ 15ನೇ ವಚನದಲ್ಲಿ ಬರೀತಿದೆ, ಪ್ರಾಕೃತ ಭಾವವಾದದ್ದು. ಇವೆಲ್ಲವೂ ಕೂಡ ಪ್ರಾಕೃತ ಭಾವ ಅಂದ್ರೆ, ಈಗ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಓದಂತ ಆ ಎಲ್ಲಾ ಕೆಟ್ಟ ನೀಚ ಕೃತ್ಯಗಳು, ಮತ್ತೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 31ನೇ ವಚನದಲ್ಲಿ ಬರೆದಂತ ನಾವು ಓದಿದಂತ ಎಲ್ಲಾ ನೀಚ ಕೃತ್ಯಗಳು ಮನುಷ್ಯನಲ್ಲಿ, ಅಂದ್ರೆ ವಿಶ್ವಾಸಿಯಲ್ಲಿ ಕಾರ್ಯ ಮಾಡುವಾಗ ಅದು ಯಾವ ಕಾರ್ಯವಂತ, ಅದು ಯಾರು ಮಾಡುವಂತ ಕಾರ್ಯಗಳು? ದೆವ್ವಗಳಿಗೆ ಸಂಬಂಧಪಟ್ಟಿದ್ದು. ಇಟ್ಸ್ ದ ಡೆವಿಲ್ ವರ್ಕ್. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಬಹಳ ಗಂಭೀರವಾದಂತ ವಿಷಯ. ನಾವು ಕೆಲವು ವೇಳೆ ನಮ್ಮ ಒಂದು ಉದ್ದಟತನವನ್ನ ತೋರಿಸಿಕೊಳ್ಳೋಕ್ಕೋಸ್ಕರ ಸಭೆಯಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು, ಅಥವಾ ನಾವು ಕೆಲಸ ಮಾಡುವ ಸ್ಥಳ ಇರಬಹುದು, ಇಲ್ಲವೇ ಸಾಮಾಜಿಕವಾಗಿ ಅಕ್ಕಪಕ್ಕದವರ ನಡುವೆ ಇರಬಹುದು, ನಾವು ನಮ್ಮ ಆ ಹೊಲಸುತನವನ್ನ ತೋರಿಸಿಕೊಳ್ಳೋದಕ್ಕೋಸ್ಕರ ನಾವು ಕೆಲವೊಮ್ಮೆ ಸಿಟ್ಟು ಮಾಡ್ತೇವೆ. ನಾವೆಲ್ಲ ಯೂತ್ಸ್ ಆಗಿದ್ದಾಗ ಒಂದು ಕತೆ ನೋಡಿದ್ವಿ, ಯಾವುದು, ನಾಗರ ಹಾವು ಅಂತ. ನಾಗರ ಹಾವುಗೆ 12 ವರ್ಷ ದ್ವೇಷ ಇರುತ್ತೆ ಅಂತ ನಾವು ಓದ್ತಾ ಇದ್ವಿ. ಅದು ಒಂದ್ಸತಿ ಒಬ್ಬ ಮನುಷ್ಯ ಕೆಣಕ್ಬಿಟ್ರೆ 12 ವರ್ಷ ಅವನ್ನ ಹುಡುಕ್ತದಂತೆ ಹಾವು, ಸಿಕ್ಕಿದ್ರೆ ಕಚ್ಚಕ್ಕೋಸ್ಕರ. ಅಷ್ಟು 12 ವರ್ಷ ದ್ವೇಷ ಅದಕ್ಕೆ, ನಾಗರ ಹಾವಿಗೆ. ಮನುಷ್ಯನಿಗೆ 100 ವರ್ಷ ಅಂತ ಹೇಳ್ತಿದ್ರು. ಮನುಷ್ಯನಿಗೆ ದ್ವೇಷ ಅನ್ನೋದು 100 ವರ್ಷ ಅಂತ. ಯಾಕಂತ ಹೇಳಿದ್ರೆ ಆ ದೆವ್ವ, ಆ ಪಿಸಾಚಿ, ಆ ದೇವರ ಆ ವಿರೋಧಿಯಾದ ಸೈತಾನನ ದುರಾತ್ಮ ಆ ವ್ಯಕ್ತಿಯಲ್ಲಿ ಕಾರ್ಯ ಮಾಡ್ತಾ ಇರ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅವರು ಯಾರೊಂದಿಗೂ ಅನ್ಯೋನ್ಯತೆಯನ್ನ ಅವರು ಇಟ್ಟುಕೊಳ್ಳುವುದಿಲ್ಲ. ಯಾರೊಂದಿಗೂ ಮುಕ್ತ ಭಾವನೆಯಿಂದ ಪ್ರೀತಿ ಮಾಡುವುದಿಲ್ಲ. ದೇವರ ವಾಕ್ಯವನ್ನ ಸ್ವೀಕಾರ ಮಾಡುವುದಿಲ್ಲ. ಅವರು ತಮ್ಮದೇ ಆದಂತ ಸ್ವಂತ ನಿರ್ಣಯಗಳನ್ನ ತೆಕ್ಕೊಂಡು ಅವ್ರು ಏನ್ ಮಾಡ್ತಾರಂತೆ, ಗಲಿಬಿಲಿಯು, ಪಕ್ಷಭೇದವು ಉಂಟಾಗುವಂತೆ ಮಾಡ್ತಾರೆ. ನನ್ನ ಪ್ರೀತಿಯ ಸಹೋದರ, ನಾನು ಮಾಡ್ತಾರೆ ಅಂತ ಹೇಳಿ ಬೇರೆಯವ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ, ಆದರೆ ಈ ವಾಕ್ಯವು ನಮಗೂ ಕೂಡ ಅನ್ವಯಿಸುವಂಥದ್ದೇ. ಇವತ್ತು ಈ ವಾಕ್ಯ ಯಾರ ಕಿವಿಗೆ ಬೀಳ್ತಾ ಇದೆಯೋ, ನಾವು ಕೂಡ ಹೆಚ್ಚೇನಲ್ಲ ಅಂಥದೇ ಆದಂತ ತಪ್ಪುಗಳನ್ನ, ಅಂಥದೇ ಆದಂತ ಸಿಟ್ಟನ್ನ ನಾವು
ಮೈಗೂಡಿಸಿಕೊಂಡು ಬಂದಿರುವಂತವರು ನಾವು ಆಗಿದ್ದೇವೆ ಎಂದರೆ ಅದಕ್ಕೆ ತಪ್ಪು ಆಗಲಾರದು. ಇದೇ ಇದೇ ಯಾಕೋಬನ ಪತ್ರಿಕೆ. ಇದಕ್ಕೋಸ್ಕರ ಏನು ಮಾಡ್ಬೇಕೆಂಬುದನ್ನ ಎಷ್ಟು ಚೆನ್ನಾಗಿ ದೇವರು ನಮಗೆ ತಿಳಿಸ್ತಾನೆ. ಕರ್ತನು ಯಾಕೋಬನ ಪತ್ರಿಕೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, 1ನೇ ಅಧ್ಯಾಯ 19ನೇ ವಚನ. ನನ್ನ ಪ್ರಿಯ ಸಹೋದರರೇ, ಅಗೈನ್ ಐ ವಿಲ್ ರಿಪೀಟ್, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿ ಕೊಡುವುದರಲ್ಲಿಯೂ ತೀವ್ರವಾಗಿ ಮಾತಾಡುವುದರಲ್ಲಿಯೂ ನಿಧಾನವಾಗಿಯೂ ಇರಲಿ. ನಮ್ಮಲ್ಲಿ ತಕ್ಷಣದಲ್ಲೇ ಕೆಲವು ವೇಳೆ ಸಭೆಗಳಲ್ಲಿ ನಾನು ಗಮನಿಸಿದ್ದೇನೆ, ತಕ್ಷಣ ಎದ್ದು ಅವ್ರ ಮನಸ್ಸಲ್ಲಿರೋದನ್ನ ಅವರು ಹೇಳ್ತಾ ಇರ್ತಾರೆ. ಆ ಮಾತುಗಳನ್ನು ಆಡುವುದರಿಂದ ಸಭೆಯಲ್ಲಿ ಏನು ಪರಿಣಾಮ ಬೀರ್ತದೆ ಸಭೆಯವರ ಮೇಲೆ, ಸಣ್ಣ ಮಕ್ಕಳ ಮೇಲೆ, ವಿಶ್ವಾಸಿಗಳ ಮೇಲೆ ಎಂಬುದನ್ನು ಆಲೋಚನೆ ಇರುವುದಿಲ್ಲ. ಯಾವುದೋ ಒಂದು ಸಭೆಯಲ್ಲಿ ಒಬ್ಬ ವ್ಯಕ್ತಿ ಹೆಸರನ್ನು ನಾನು ಹೇಳುವುದಿಲ್ಲ. ಆ ವ್ಯಕ್ತಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈವನ್ ಟುಡೇ ದೇ ಆರ್ ಡೂಯಿಂಗ್ ದಿಸ್ ಸೇಮ್ ವರ್ಕ್ ಇನ್ ಇಸ್ ಅಸೆಂಬ್ಲಿ. ಏನ್ ಮಾಡ್ತಾರೆ ಅಂದ್ರೆ, ಬೋಧಕರಿಗೆ ಬೋಧನೆ ಮಾಡುವಲ್ಲಿ ಅಟ್ಯಾಕ್ ಮಾಡ್ತಾರೆ. ಅವರು ಎದ್ದು ನಿಂತ್ಕೊಂಡು ಅವ್ರಿಗೆ ಪ್ರಶ್ನೆ ಮಾಡ್ತಾರೆ, ನಿಮ್ಮನ್ನು ಯಾರು ಇಲ್ಲಿ ಕರೆದವರು, ನೀವು ಇಲ್ಲಿ ಯಾಕೆ ಬಂದ್ರಿ, ನೀವ್ ಯಾರು ಬರೋದಿಕ್ಕೆ, ಅವ್ರು ಯಾರು ಕರೆಯೋದಿಕ್ಕೆ, ನೀವ್ ಹೆಂಗ್ ಬರ್ತಿದ್ರು ನಮ್ಮ ಸಭೆ. ಈ ಸರಿ ಇಲ್ಲೇ ಇರುವಂತ ವಿಚಾರಗಳನ್ನ ತೆಗೆದು ಬಹಳ ಕೋಪ ರೋದ್ರ ಉಳ್ಳವನಾಗಿ ಬಿಹೇವ್ ಮಾಡಿ ಎಷ್ಟೋ ಸೇವಕರು ಆ ಸಭೆಗೆ ಇವತ್ತು ಹೋಗ್ತಾ ಇಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಆ ಕಾರಣ ಯಾರು ಅಂತ ಹೇಳಿ ಆ ದೆವ್ವಕ್ಕೆ ಸಿಕ್ಕಾಕಿಕೊಂಡಂತ ವ್ಯಕ್ತಿಯೇ ಆಗಿದ್ದಾನೆ. ಯಾಕಂತ ಹೇಳಿದ್ರೆ ಅವನು ಆ ಸಿಟ್ಟು ಅವನಲ್ಲಿ ಬಹಳವಾಗಿ ಕೆಲಸ ಮಾಡೋದ್ರಿಂದ, ತಾಳ್ಮೆ ಇಲ್ಲ. ಸಿಟ್ಟು ಅಂತ ಹೇಳುವಾಗ ತಾಳ್ಮೆ ಇಲ್ಲದೆ ಇರುವಂತದ್ದು, ತಾಳಿಕೊಳ್ಳುವ ಶಕ್ತಿಯೇ ಇಲ್ಲದ ಇರುವಂತದ್ದು, ಬಾಯಿಗೆ ಬಂದಂತೆ ಮಾತಾಡುವುದು, ಬೋಧಕರು ಬೋಧನೆ ಮಾಡುವಾಗಲೇ ಎದ್ದು ಅವ್ರನ್ನ ಪ್ರಶ್ನೆಗಳನ್ನ ಮಾಡುವುದು, ಹೊರಗಿನಿಂದ ಹೋಗುವಂತ ದೇವರ ಸೇವಕರನ್ನ ಅವಮಾನ ಮಾಡುವುದು, ಇಂತಹ ಕಾರ್ಯಗಳು ಇವತ್ತು ಸಭೆಗಳಲ್ಲಿ ನಡೀತಾ ಇರೋದರ ಬಗ್ಗೆ ನಾನು ಕೇಳಿದ್ದೇನೆ. ಹಾಗಾಗಿ ನೋಡಿ, ಆ ಪರಿಸ್ಥಿತಿ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಅದು ಸೈತಾನನ ದೂತರಿಂದಲೇ ಬರುವಂತದ್ದು, ಅಂದ್ರೆ ದೆವ್ವದಿಂದ ಬರುವಂತದ್ದು. ಮನೆಗಳಲ್ಲೂ ಕೂಡ ಶಾರ್ಟ್ ಟೆಂಪರ್ಡ್ ಪರ್ಸನ್ಸ್ ಇರ್ತಾರೆ ಮನೆಗಳಲ್ಲಿ. ಅವರು ಸಿಕ್ಕಿರುವಂತಹ ಒಂದು ಅಧಿಕಾರದಲ್ಲಿ ಮನೆಯಲ್ಲಿ ಎಲ್ಲರ ಮೇಲೆ ಬೀಳ್ತಾರೆ. ಅವರು ಎಲ್ಲರನ್ನೂ ಖಂಡಿಸ್ತಾರೆ, ಒಬ್ಬರ ಜೊತೆ ನಗ್ನಗ್ತಾ ಮಾತಾಡುವುದಿಲ್ಲ, ಬಂದವ್ರಿಗೆಲ್ಲ ನಿಂದಿಸ್ತಾರೆ, ಬಂದವ್ರಿಗೆಲ್ಲ ಒಂದು ಹೆಸರು ಕೊಡ್ತಾರೆ, ಒಂದು ರೀತಿಯ ಮಾನಸಿಕವಾಗಿ ಇರಿದು ಬಿಡ್ತಾರೆ, ಮರ್ಡರ್ ಮಾಡ್ತಾರೆ ಮಾನಸಿಕವಾಗಿ. ಆಮೇಲೆ ಒಂದೊಂದು ಅವ್ರ ಮನೆಯಲ್ಲಿ ನೀರು ಕುಡ್ಲಿಕ್ಕೂ ಕೂಡ ಸಹ ಅವ್ರ ಮನಸ್ಸಾಗಬಾರದು. ಆ ರೀತಿಯಲ್ಲಿ ಅವರ ಒಂದು ನಡವಳಿಕೆಯನ್ನ ನಡೆಸುವ ಮನೆಗಳಲ್ಲಿ, ಕುಟುಂಬಗಳಲ್ಲಿ ಮಾಡುವುದನ್ನ, ಕ್ರೈಸ್ತ ಕುಟುಂಬಗಳಲ್ಲಿ ಮಾಡುವುದನ್ನ ನಾನು ಹೇಳ್ತಾ ಇದ್ದೇನೆ, ಅನ್ಯರ ಕುಟುಂಬಕ್ಕಲ್ಲ. ಅನ್ಯರ ಕುಟುಂಬಕ್ಕೆ ನಾವು ಹೋಲಿಕೆ ಮಾಡುವುದೇ ಆದರೆ, ಕ್ರೈಸ್ತ ಕುಟುಂಬಗಳಲ್ಲಿ ಅನ್ಯೋನ್ಯತೆ 100ರಲ್ಲಿ 90 ಭಾಗ ಕಡಿಮೆ ಇದೆ. 100ಕ್ಕೆ 90 ಅಲ್ಲ, 99 ಭಾಗ ಕಮ್ಮಿ ಇದೆ. ಯಾಕಂತ ಹೇಳಿದ್ರೆ, ನೀವು 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 ಪ್ರಾಕ್ಟಿಕಲ್ ಆಗಿ ನೀವು ಅಬ್ಸರ್ವ್ ಮಾಡಿ, ಅಸೆಸ್ಮೆಂಟ್ ಮಾಡ್ರಿ. ನಿಮ್ಮ ಸಭೆಗಳಲ್ಲೇ ಒಂದು ಕುಟುಂಬದವರು ಒಂದು ಕಾರ್ಯವನ್ನು ಮಾಡುವಾಗ ಅವರ ನೆಂಟರಿಷ್ಟು ಬಂಧು ಬಾಂಧವರು ಎಷ್ಟು ಜನ ಅವರ ಜೊತೆ ಸೇರಿರ್ತಾರೆ ಅನ್ನೋದನ್ನ ನೀವು ಗಮನಿಸಿರಿ, ಬಹಳ ಕಡಿಮೆ ಇರ್ತದೆ. ಎಲ್ಲ ಒಂದೊಂದು ಕುಟುಂಬಗಳು, ಆತ್ಮಿಕ ಕುಟುಂಬಗಳು ಇದ್ದಾವೆ, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಅವರ ಕುಟುಂಬಗಳು ಮಾದರಿಯಾಗಿ ಜೀವಿಸ್ತಾ ಇರ್ತಾರೆ. ನಾವು ಅವರ ಮಾದರಿಯನ್ನ ಅರ್ಥಕೊಳ್ಳುವುದಿಲ್ಲ. ದೇವರ ವಾಕ್ಯವು ನಮಗೆ ತಿಳಿಸ್ತಾ ಇದೆ. ಇಲ್ಲಿ ನೋಡ್ರಿ, 19ನೇ ವಚನ, ಯಾಕೋಬನು ಬರೆದ ಪತ್ರಿಕೆ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವ ಬ್ರದರ್ ಕೇಳ್ತಾ ಇಲ್ಲ, ನೆಟ್ವರ್ಕ್.
Even son, brother. wait. ಅದು ನೆಟ್ವರ್ಕ್ ಇಲ್ಲ ಸ್ವಲ್ಪ. ನೆಟ್ವರ್ಕ್ ಆಯ್ತು, ಈಗ ಮಾತಾಡ್ತೇನೆ. ಅದು ನಮ್ಮ ಆತ್ಮಿಕ ಬೆಳವಣಿಗೆಗೆ ಬಹಳ ಕುಂಠಿತವಾಗ್ತದೆ. ಸಭೆ ಏಳಿಗೆ ಕೂಡ ಆಗುವುದಿಲ್ಲ ಅಂತವರಿಂದ. ಮೂರನೇದಾಗಿ ಕುಟುಂಬಗಳು ಕೂಡ ಏಳಿಗೆ ಆಗುವುದಿಲ್ಲ ಅಂತವರಿದ್ದಾರೆ. ಶಾರ್ಟ್ ಟೆಂಪರ್ಡ್ ಪರ್ಸನ್ಸ್ ನಮ್ಮ ಮನೆಗಳಲ್ಲಿ ಇದ್ಬಿಟ್ರೆ ಅವರಿಗೆ ಬರೆಯುವಾಗ ಹೀಗೆ ಬರೀತಾನೆ, ಕೋಪ ಮಾಡಬೇಡ್ರಿ, ಸೂರ್ಯನ ಮುಳುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಅಂತ ಹೇಳಿ ಒಂದು ಸಡಿಲಿಕೆಯ ವಾಕ್ಯವನ್ನ ಕೊಡ್ತಾನೆ. ಏನಂತ ಹೇಳಿದ್ರೆ, ಈ ಕೋಪ ಎಂಬುದು ಮನುಷ್ಯನಿಗೆ ಬರ್ತದೆ, ಆದ್ರೆ ಅದನ್ನ ಮಾಡಿ ಪಾಪಕ್ಕೆ ಒಳಗಾಗಬೇಡ ಎಂಬುದಾಗಿ. ನಾವು ಅರಣ್ಯಕಾಂಡ 20ನೇ ಅಧ್ಯಾಯ 8ನೇ ಅಧ್ಯಾಯ 8 ಮತ್ತು 9 ನಾವು ಓದುವಾಗ ನೀವು ಗಮನಿಸಿರಿ, ಬಹಳ ಸಾತ್ವಿಕನಾದಂತ ಮನುಷ್ಯ ಯಾರು? ಮೋಶೆ. ಆ ಕೋಪ ಬಂತು. ಕರ್ತನು ಹೇಳಿದನು, ನೀನು ಆ ಹೋಗಿ ನೀನು ಹಿಂದೆ ಸಮುದ್ರಕ್ಕೆ ಚಾಚಿದಂತಹ ಕೋಲನ್ನ ಅದರಿಂದ ಹೊಡೆ, ಅದರಿಂದ ನೀರು ಬರುವುದು, ಒಳ್ಳೆ ನೀರು ಬರ್ತದೆ, ಕುಡಿಲಿ ಅವರು ಅಂತ ಹೇಳ್ತಾನೆ. ಆದರೆ ಮೋಶೆ ಮತ್ತು ಆರೋನರು ಆ ಸ್ಥಳಕ್ಕೆ ಹೋಗ್ತಾರೆ, ಬಂಡೆ ಹತ್ರ ಹೋಗ್ತಾರೆ. ಮತ್ತೆ ಕರ್ತನು ಹೇಳಿರ್ತಾನೆ, ನಾವು ವಿಮೋಚನಾ ಕಾಂಡ 17ನೇ ಅಧ್ಯಾಯ 4ರಿಂದ 6 ಓದುವಾಗ ಆ ಬಂಡೆ ಮೇಲೆ ನಾನೇ ಇರ್ತೇನೆ ಎಂಬುದಾಗಿ ಕೂಡ ಅವರಿಗೆ ಮೋಶೆಗೆ ತಿಳಿಸಿರ್ತಾನೆ. ಆದ್ರೂ ಕೂಡ ಮೋಶೆ ಸಿಟ್ಟು ಮಾಡಿಕೊಳ್ತಾನೆ ಇಸ್ರೇಲರ ಮೇಲೆ. ಬೈತಾರೆ ಅವನನ್ನ ಇಸ್ರೇಲರನ್ನ ಬೈತಾನ. ಅವನು ಬೈದು 2 ಬಾರಿ ಆ ಬಂಡೆಗೆ ಹೊರಡಿತಾನೆ. ಅಂದ್ರೆ ಅವನ ಕೋಪ ವಾಸ್ತವಿಕವಾಗಿ ಸರಿ ಇತ್ತು. ಯಾಕಂತ ಹೇಳಿದ್ರೆ ಮೆರಿಬಾ ಆ ಸ್ಥಳಕ್ಕೆ ಹೆಸರು ಕೊಟ್ಟಿದ್ದವನೇ. ಯಾಕಂತ ಹೇಳಿದ್ರೆ ದೇವರನ್ನ ಪರೀಕ್ಷೆ ಮಾಡಿದಂತ ಸ್ಥಳ ಎಂಬುದಾಗಿ. ಆ ಪರೀಕ್ಷೆ ಮಾಡಿದಂತ ಸ್ಥಳದಲ್ಲಿ ಏನಿತ್ತು ಸಮಸ್ಯೆ? ಏನಿತ್ತು ಅಲ್ಲಿ? ನೀರಿನ ಸಮಸ್ಯೆ ಇಲ್ಲದೆ ಇದ್ರು ಕೂಡ ಅವರು ಕ್ರಿಯೇಟ್ ಮಾಡಿದ್ರು. ಯಾಕೆ? ದೇವರನ್ನ ಪರೀಕ್ಷೆ. ಇಷ್ಟೆಲ್ಲ ದೇವರು ನಿಮ್ಮನ್ನ ಸಾಕಿ ಸಲಹಿ ತಂದಿದ್ರು ಕೂಡ ಇನ್ನೂ ಪರೀಕ್ಷೆ ಮಾಡ್ತಾರಲ್ಲ ನಾವು ಕೋಪ ಅವನಿಗಿತ್ತು. ಆ ಕೋಪವನ್ನ ಕರ್ತನು ಸಹಿಸಲಿಲ್ಲ, ದೇವರು ಅದನ್ನ ಸಹಿಸಲಿಲ್ಲ ರೀ. ನಾವು ಕೆಲವೊಮ್ಮೆ ತಿಳಿತೇವೆ, ಸಭೆಗಳಲ್ಲಿ ನಾವು ಎಚ್ಚರಿಸುವಾಗ ಬಾಯಿಗೆ ಬಂದಂತೆ ಮಾತಾಡಿ ಕಠಿಣವಾದ ಪದಗಳಿಂದ ಅವ್ರನ್ನ ಚುಚ್ಚಿ ಅವ್ರನ್ನ ಸರಿಪಡಿಸ್ಬಿಡ್. ಖಂಡಿತ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಕೋಪ ಇದ್ದು ಅವರ ಮೇಲೆ ಕೋಪ, ಅವರು ಪಾಪಿಗಳೆಂಬ ಕೋಪ ಇದ್ರೆ ಖಂಡಿತವಾಗಿ ಅದು ವರ್ಕೌಟ್ ಆಗುವುದಿಲ್ಲ. ಪ್ರೀತಿಯಿಂದ ಗದರಿಸ್ಬೇಕು, ಅವರಿಗೆ ಪ್ರೀತಿಯಿಂದ ಗದರಿಸಬೇಕಾಗಿತ್ತು. ಆದ್ರೆ ಅದನ್ನ ಬಿಟ್ಟು ಕೋಪನೇ ಮನಸ್ಸಲ್ಲಿ ಇಟ್ಕೊಂಡು ಕಡೆಗೆ ಅವರನ್ನ ಸಂಪೂರ್ಣವಾಗಿ ನರಕಕ್ಕೆ ತಳ್ಳಿಬಿಡ್ತಾರೆ. ಅಂತ ವ್ಯಕ್ತಿನ ತಿದ್ದಿ ಸರಿಪಡಿಸೋದಿಲ್ಲ. ಆ ತಪ್ಪು ಮಾಡುವಂತ ವ್ಯಕ್ತಿಗೆ ಅವರು ಸಂಪೂರ್ಣವಾಗಿ ನರಕ ತಳ್ಳುವಂತ ಕೆಲಸಗಳನ್ನ ಮಾಡಿಬಿಡ್ತಾರೆ. ಅವ್ರು ಬರುವಂತ ಕೋಪದಲ್ಲಿ ಯಾರೋ ಸೇವಕರು ಅಥವಾ ನಾವು ಅಲ್ಲಿಯ ವಿಶ್ವಾಸಿಗಳು, ಅವನೇನಪ್ಪ, ಅವ್ನು ಸರಿ ಇಲ್ಲ ರೀ, ಅವ್ನು ಗಾಂಜಾ ಹೊಡಿತಾನೆ, ಅವ್ನು ಸಿಗರೇಟ್ ಸೇಯ್ತಾನೆ, ಅವ್ನು ಎಂಡ ಕುಡಿತಾನೆ, ಅವ್ನು ಏನೋ ಮಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ ಅಂತ ಹೇಳಿ ಅವನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲು ಅವ್ರಿಗೆ ಕೋಪ. ಯಾಕಂತ ಹೇಳಿದ್ರೆ ದೇವರಿಗೆ ವಿರುದ್ಧವಾದಂತ ಪಾಪ ಮಾಡ್ತಾ ಇದ್ದಾರೆ ಅನ್ನೋ ಕೋಪ ಅವನಿಗೆ. ಇದೇ ತಪ್ಪನ್ನ ಮೋಶ ಮಾಡಿದ್ದು, ದೇವರಿಗೆ ವಿರುದ್ಧವಾಗಿ ದೇವರನ್ನೇ ಪರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋ ಕೋಪ. ಆದ್ರೆ ಆ ಕೋಪವನ್ನ ದೇವರು ಇಷ್ಟಪಡಲಿಲ್ಲ. ಮೆಚ್ಚುಗೆಗಳೇ, ನನ್ನ ಪರವಾಗಿ ಸಿಟ್ಟು ಮಾಡ್ಕೊಂಡಿದ್ದಾನೆ, ವೆರಿ ಗುಡ್ ಅಂತ ಹೇಳಲಿಲ್ಲ. ಅದರ ಬದಲು ಅವನಿಗೆ ಶಿಕ್ಷೆ ಕೊಟ್ಟ ದೇವರು. ಕಾನಾನ್ ದೇಶವನ್ನ ನೀನ್ ನೋಡಕ್ ಸಾಧ್ಯ ಇಲ್ಲ ನೀವಿಬ್ರು ಅಂತ. ಅರ್ಥ ಆಯ್ತಾ? ಈಗ ಈ ವಾಕ್ಯ ತಿಳ್ಕೊಳ್ರಿ. ಅಂದ್ರೆ ವಿಶ್ವಾಸಿಗಳು, ಅವರು ಹಿರಿಯರಾಗಿರ್ಬೋದು, ದೇವರ ಸೇವಕರಾಗಿರ್ಬೋದು, ಇಲ್ಲ ಸಭೆಯ ಒಬ್ಬ ಸಾಮಾನ್ಯವಾದಂತ ಒಬ್ಬ ಸದಸ್ಯರಿರ್ಬೋದು, ಸಭೆಯ ಅಂಗಗಳಾಗಿರ್ಬೋದು, ಯಾರೇ ಇರಬಹುದು, ಯಾರಿಗೂ ಕೂಡ ಈ ಕೆಟ್ಟ ಮನೋಭಾವನೆಯಿಂದ ಬರುವಂತ ಕೋಪವನ್ನ ಮಾಡ್ಲಿಕ್ಕೆ ದೇವರು ಒಪ್ಪುವುದಿಲ್ಲ. ಈ ವಾಕ್ಯದ ಅರ್ಥ, ಈ ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡ್ರಿ ಅಂತ ಹೇಳಿದ್ರೆ ಈ ವಾಕ್ಯದ ಅರ್ಥ ಅದೇ. ಬಹುಶಃ ಪೌಲನು ಈ ವಾಕ್ಯವನ್ನ ಬರೆಯುವಾಗ ಮೋಶೆಯನ್ನು ಆರೋನನ್ನು ನೆನೆಸಿಕೊಂಡಿದ್ದಾನೆ. ದೇವರು ಕೂಡ, ಕರ್ತನಾದ ಯೇಸು ಕ್ರಿಸ್ತನು ಕೂಡ ಈ ವಾಕ್ಯವನ್ನು ಬರೆಸುವಾಗ ಅದನ್ನ ಇಲ್ಲಿ ಒಂದು ಪ್ರತಿಬಿಂಬಿಸಿರಬಹುದು ಎಂಬುದಾಗಿ ನಾನು ನೆನೆಸ್ತೇನೆ. ನನ್ನ ಮಟ್ಟಿಗೆ ನಾನು ನೆನೆಸ್ತೇನೆ. ನಿಮ್ಮೆಲ್ಲರಿಗೆ ಅದನ್ನ
ನಾನು ಇದಾಗಿ ಸರಿ ಎಂಬುದಾಗಿ ನಾನು ಹೇಳುವುದಿಲ್ಲ. ನನ್ನ ಮಟ್ಟಿಗೆ ಇದು ಸರಿ ಇದೆ. ದೇವರು ಆ ಒಂದು ಇನ್ಸಿಡೆಂಟ್ ನೆನೆಸ್ಕೊಂಡು ಅವನು ಕೋಪ ಬಂದು ಪಾಪ ಮಾಡ್ದ. ಅವನು ಏನು 2 ಬಾರಿ ಹೊಡೆದ. ದೇವರು ಹೇಳಿದ್ದು 1 ಬಾರಿ. ಆ ಬಂಡೆಯನ್ನು ಹೊಡೆ ಅಂತ ಹೇಳಿದ. ಅದೇ ನಾವು ವಿಮೋಚನಾ ಕಾಂಡದಲ್ಲಿ ಓದುವಾಗ ಬಂಡೆಯ ಮೇಲೆ ಚಾಚು ಎಂಬುದಾಗಿ ಬರೆಯಲ್ಪಟ್ಟಿದೆ. ಬಟ್ ಅರಣ್ಯಕಾಂಡದಲ್ಲಿ ನಾವು 20ನೇ ಅಧ್ಯಾಯ 8, 9 ಓದುವಾಗ ಬಂಡೆಗೆ ಹೊಡೆ ಅಂತ ಹೇಳ್ತಾನೆ. ಅಂದ್ರೆ ಆ ಬಂಡೆ 1 ಬಾರಿ ಮಾತ್ರ ಹೊಡಿಬೇಕಾಗಿತ್ತು, ಆದ್ರೆ 2 ಬಾರಿ ಹೊಡೆದದ್ದು. ಅವನು ಕೋಪ ಮಾಡಿದ್ದು, ಇಸ್ರಾಯೇಲರನ್ನ ನಿಂದಿಸಿದ್ದು. ದೇವರು ಅವನು ಬಂದಂತ ಆ ಕೋಪವನ್ನ ಆ ದೇವರು ಸಹಿಸಲಿಲ್ಲ. ಸಹಿಸದೆ ಅವನಿಗೆ ಶಿಕ್ಷೆಯನ್ನು ಕೊಟ್ಟಿದ್ದನ್ನು ನಾವು ಗಮನಿಸ್ತೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ವಾಕ್ಯವನ್ನು ಕೇಳ್ತಿರ್ತಕ್ಕಂಥ ನೀವುಗಳು ಕೂಡ ಏನಾದ್ರೂ ನಿಮ್ಮ ಮನಸ್ಸಿನಲ್ಲಿ ಸಿಟ್ಟು, ಕೋಪ, ಕ್ರೋಧ ಇಲ್ಲಿದೆ ನೋಡಿ ಹೆಂಗಿದೆ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ, ದುಷ್ಟತನಗಳು ಅಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ನಾವು ಅಷ್ಟು ದುಷ್ಟತನಗಳು ನಮ್ಮಲ್ಲಿ ಇರ್ತದೆ. ಅದನ್ನ ಮಾಡ್ತಾ ಕೂತ್ಕೊಂಡ್ರೆ ನಾವು ಈಗ ಟೈಮ್ ಆಗ್ತದೆ, ನಾನು ನಿಲ್ಲಿಸ್ಬೇಕು, ಇನ್ನೊಂದು 2 ನಿಮಿಷದಲ್ಲಿ ನಿಲ್ಲಿಸ್ಬೇಕಾಗಿದೆ. ಹಾಗಾಗಿ ಅದನ್ನು ನಾವು ಕೋಪ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ. ಗದರಿಸಬಹುದು, ಅದು ಪ್ರೀತಿಯಿಂದ ಗದರಿಸುವಂಥದ್ದು. ಹೊಡಿಬೇಕು, ಬಾಲ ಶಿಕ್ಷೆಯಲ್ಲಿ ಮಕ್ಕಳಿಗೆ ಹೊಡಿಬೇಕು, ಹೊಡೆತದ ರೀತಿಯಲ್ಲಿ ಬೆಳೆಸಬೇಕು. ಕರ್ತನ ಬಾಲ ಶಿಕ್ಷೆಯಲ್ಲಿ ಬೆಳೆಸುವಾಗ ಹೊಡಿ, ಬೆತ್ತದಿಂದ ಮಗನನ್ನು ಹೊಡೆ, ಅವನು ಸಾಯನು, ಮುಪ್ಪಿನಲ್ಲಿ ನಿನಗೆ ಓರೆ ಆಗನು ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಆ ಶಿಕ್ಷೆ ಬೇರೆ, ಆ ಕೋಪವೇ ಬೇರೆ. ಬಟ್ ಈ ಕೋಪ, ಈಗ ಈ ಭಾಗದಲ್ಲಿ ಬರೆದಿರುವಂತ ಕೋಪ, ಇದು ಈ ರೀತಿಯ ಕೋಪ, ಪಾಪಕ್ಕೆ ನಡೆಸುವಂತಹ ಕೋಪ. ಅನೇಕ ಪಾಪಿಗಳು ಪಾಪ ಮಾಡ್ಬಿಡ್ತಾರೆ, ಕೊಲೆ ಮಾಡ್ತಾರೆ, ಏನೇನೋ ಮಾಡ್ಬಿಡ್ತಾರೆ ಸಿಟ್ಟು ಜಾಸ್ತಿ ಆದಾಗ. ಅವ್ರ ಕೈಲಿ ಆ ಸಿಟ್ಟನ್ನ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಒಂದು ದೆವ್ವದ ಕಾರ್ಯ. ನಿಮಗೆ ಏನಾದ್ರು ಸಿಟ್ಟು ಬಂದ್ರೆ ಇವತ್ತಿನಿಂದ ನಾವು ಜ್ಞಾಪಕ ಇಟ್ಕೊಳ್ಳೋಣ, ನಮಗೊಂದು ದೆವ್ವ ಹಿಡಿದಿದೆ ಅನ್ನೋದನ್ನ ದಯಮಾಡಿ ನೀವು ಮರಿಬೇಡ್ರಿ. ನಿಮ್ ಜೀವನದಲ್ಲಿ ಆ ದೆವ್ವನೇ ಕಾರ್ಯ ಮಾಡ್ತಿದೆ, ನಮ್ಮನ್ನ ಅದೇ ಓಡಾಡಿಸ್ತದೆ. ಅದನ್ನೇ ದೇವರ ವಾಕ್ಯದಲ್ಲಿ, ಈ ಒಂದು ವಾಕ್ಯ ದೇವರು ಬಹಳ ಸ್ಪಷ್ಟವಾಗಿ ಬರೆದು ಕೊಟ್ಟಿದ್ದಾನೆ. ಸೈತಾನನು ಯಾರನ್ನು ನುಂಗಲಿ ಎಂದು ತಿರುಗುತ್ತಾ ಇದ್ದಾನೆ ಅಂತ ಇದೆಯಲ್ಲ ವಾಕ್ಯ. ಸೇಮ್ ಆ ವಾಕ್ಯದ ಅರ್ಥ, ನಮ್ಮನ್ನ ನುಂಗುವುದು ಅಂದ್ರೆ ಈ ರೀತಿಯಲ್ಲಿ ನಮ್ಮನ್ನ ಸಭೆಯಲ್ಲಿ ಬೆಳೆಸ್ತಾನೆ. ಸಭೆಗೆ ವಿರುದ್ಧವಾಗಿ, ಸಭೆಗೆ ಅಲ್ಲೋಲ ಕಲ್ಲೋಲ ಬರೋ ರೀತಿಯಲ್ಲಿ, ಮನೆಗಳಲ್ಲಿ ಅಲ್ಲೋಲ ಕಲ್ಲೋಲ ಆಗುವ ರೀತಿಯಲ್ಲಿ, ಅನ್ಯೋನ್ಯತೆಗೆ ಬಾಧಕವಾಗುವ ರೀತಿಯಲ್ಲಿ, ಬೋಧಕರುಗಳಿಗೆ ಅವಮಾನ ಮಾಡುವ ರೀತಿಯಲ್ಲಿ, ಸಭಾ ಹಿರಿಯರನ್ನ ದುಃಖಿಸುವ ರೀತಿಯಲ್ಲಿ, ಅವರನ್ನ ಕಡೆಗಣಿಸುವ ರೀತಿಯಲ್ಲಿ, ದೇವರ ವಾಕ್ಯವು ಸಭೆಗಳಲ್ಲಿ ನೆರವೇರಿಸದ ಹಾಗೆ ಅಡ್ಡಿ ಮಾಡುವ ರೀತಿಯಲ್ಲಿ ಆ ಸೈತಾನನು ವಿಶ್ವಾಸಿಗಳನ್ನೇ ಉಪಯೋಗಿಸ್ತಾನೆ. ಜ್ಞಾಪಕ ಇಟ್ಕೊಳ್ಳಿ. ನೀವು ತಿಳಿದ ಹಾಗೆ ಅನ್ಯರನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವನು ಉಪಯೋಗಿಸ್ಕೊಳ್ಳುವುದೂ ಇಲ್ಲ. ಅವನು ಉಪಯೋಗಿಸ್ಕೊಳ್ಬೇಕಾಗಿರುವುದು ಈ ಕರ್ತನ ಬರುವಿಕೆಯ ಸಂದರ್ಭ ಹತ್ರ ಆಗಿರುವುದರಿಂದ, ಕರ್ತನ ಪ್ರತ್ಯಕ್ಷತೆ ಹತ್ರ ಇರುವುದರಿಂದ ಪ್ಲೀಸ್ ಮ್ಯೂಟ್ ಮಾಡಿ. ರಾಯಚೂರು ಓಕೆ. ಈ ಸಂದರ್ಭದಲ್ಲಿ ಅವನು ಉಪಯೋಗಿಸುವಂಥದ್ದು ಯಾಕಂತ ಹೇಳಿದ್ರೆ, ಭ್ರಷ್ಟತೆ ಎಂಬುದು ಈ ಕರ್ತನು ಬರುವುದಕ್ಕಿಂತ ಮೊದಲೇ ಭ್ರಷ್ಟತೆಯು ಈ ಲೋಕದಲ್ಲಿ ಕಂಡು ಬರಬೇಕಾಗಿದೆ. ಅದು 2 ಥೆಸಲೋನಿಕದ 2ನೇ ಅಧ್ಯಾಯದಲ್ಲಿ ಇದೆ. ಅದರ ಪ್ರಕಾರ ಆ ಭ್ರಷ್ಟತೆ ಬರುವುದು ಸಭೆಗಳಲ್ಲಿ. ಆ ಸಭೆಗಳಲ್ಲಿ ಆ ಭ್ರಷ್ಟತೆ ತಲೆ ಎತ್ತಬೇಕಾದ್ರೆ ಅಲ್ಲಿ ಉಪಯೋಗಿಸುವಂಥದ್ದು ಅವರು ವಿಶ್ವಾಸಿಗಳನ್ನೇ, ಕ್ರೈಸ್ತರನ್ನೇ ಉಪಯೋಗಿಸುವಂಥದ್ದು. ಅವರು ಉಪಯೋಗಿಸ್ಕೊಂಡೇ ಅವನು ಆ ಭ್ರಷ್ಟತೆಯನ್ನ ಜಾರಿಗೆ ತರ್ತಾನೆ. ಈಗಾಗಲೇ ನಮ್ಮ ಸಭೆಗಳಲ್ಲಿ ಭ್ರಷ್ಟತೆ ಜಾರಿಗೆ ನಿಧಾನವಾಗಿ ಆದರೂ ಪ್ರಧಾನವಾಗಿ ಕಂಡು ಬರುತ್ತಾ ಇರುವುದನ್ನು ನಾವು ಗಮನಿಸಬಹುದು. ನಾನು ಈ ದಿನ ಇಷ್ಟಕ್ಕೆ ಈ ವಾಕ್ಯ ಭಾಗವನ್ನು ನಿಲ್ಲಿಸ್ತೇನೆ. ದೇವರ ಚಿತ್ತವಾದರೆ ಬರುವ ಮಂಗಳವಾರ ದೇವರ ಕರ್ತನು ನನಗೆ ಅವಕಾಶ ಕೊಟ್ಟರೆ ಖಂಡಿತವಾಗಿ ಮುಂದೆ ಅದರ ಬಗ್ಗೆ ಇದೇ ಕೋಪದ ಬಗ್ಗೆ ನಾನು ಸ್ವಲ್ಪ ಹೊತ್ತು ಮಾತನಾಡಿ ಅನಂತರ ಬೇರೆ ವಿಚಾರಗಳಿಗೆ ಹೋಗೋಣ. ಕರ್ತನು ನಿಮ್ಮೆಲ್ಲರನ್ನ ಹೆಚ್ಚಾಗಿ ಆಶೀರ್ವದಿಸಲಿ. ವಾಕ್ಯವು ನಿಮ್ಮ ಜೊತೆಯಲ್ಲಿ ಹೆಚ್ಚಾಗಿ ಮಾತನಾಡಲಿ.